ಬಟ್ಟೆ ಬಿಚ್ಚಾಕಿರವ. ಹ್ಮ್. ಎಷ್ಟು ನೋಡಿದೆ ಇಲ್ಲಿವರೆಗೂ? 7, 6. 6. ಹ್ಮ್. ಯಾರ ಬಾಬು ಎಲ್ಲ? ಆ ಯಾರ ಬಾಬು ಫೋಟೋಗಳು? ಯಾರೋ ಯಾರು ಕಳ್ಸೋದವೆಲ್ಲ ನಿಂಗೆ? ಯಾರೋ ಥು, ಪೋಲಿನಪ್ಪ ನೀನು. ಆ ಥರ ಎಲ್ಲ ಫಿಲಮ್ ನೋಡಬಾರ್ದು. ನೀವ್ಯಾರು? ನೀವ್ಯಾರು? ಹೋಗು. ಥೂ, ನೀನು ಪೋಲಿ ಅಂದರೆ ಪೋಲಿ. ನೀನು ಸುಮ್ಮನೆ ನೋಡೋಕೆ ಬೆಳೆಯೋತ್ತು ಮಾತ್ರ ಏನು ದೊಡ್ಡ ಇವನಂಗೆ ಓಡಾಡ್ತೀಯ. ರಾತ್ರಿ ಹೊತ್ತು ಪೋಲಿ ಫಿಲಮ್ ಎಲ್ಲ ಹಾಕೊಂಡು ನೋಡ್ತೀಯ. ಥೂ, ಕಳ್ಳ. ನಾವು ಸಾಕೇ ಇಲ್ಲ ಕೋಳಿನ. ಕೋಳಿ ಸಾಕೇ ಇಲ್ಲ. ಕೋಳಿ? ಹ್ಮ್. ಯಾಕೆ? ಏನಂದಿದ್ ನೀವು? ಪೋಲಿ ಪೋಲಿ ಕೋಳಿ ಪೋಲಿ. ಕೋಳಿ ಇಲ್ಲ, ನಮ್ಗೇನಿಲ್ಲ. ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು ಅಷ್ಟೇ. ಏನು ಕೋಳಿ? ಹೌದಾ? ಪೋಲಿ ಪೋಲಿ ಅಂತ ಪೋಲಿ ಹಾಕ್ತಾರಲ್ಲ ಅಂತ, ಅದು ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು. ನೋಡ್ಕೊಂಡ್ ಕುಂತಿದ್ಯಲ್ಲ ನೀನು ಅರ್ಧ ರಾತ್ರಿಗೆ. ಅಲ್ಲಿ ಎಷ್ಟು ಟೈಮ್ ಹೇಳೋ? 11:15. ಏನ್ ಇಷ್ಟೊತ್ತಾಗ ನೋಡೋದ್ ನೀನ್ ಯಾವಾಗ್ಲೂ ಫೋಟೋಗಳು ಅವನ? ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ, ಅಲ್ಲ ಅಂತ ನೋಡ್ತೀನಿ. ಕಟ್ಟೆ ಬೇರೆ ಐತೆ? ಎಲ್ಲಿ? ಅಲ್ಲಿ ನಮ್ಮ ಬೊಗನಹಳ್ಳಿ ಹತ್ರ. ಅಲ್ಲಿ ಯಾಕೆ ಹೋಗ್ತೀಯ ನೋಡಕ್ಕೆ? ಬಾತ್ರೂಮ್. ಓಹೋ, ಬಾತ್ರೂಮ್ ಹೋಗೋ ನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ? ಕಣ್ ಕಾಣಲ್ಲ ನಂಗೆ ಬೆಳಗ್ಗೆ ಹೊತ್ತು ಕರೆಕ್ಟಾಗಿ ಅಂತೀಯ. ಇದು ನೆರಳಿರ್ತೈತೆ, ಆಮೇಲೆ ಕನ್ನೋಡ್ಕ. ಅಲ್ಲಿ ಫುಲ್ ನೆರಳಿರ್ತೈತೆ. ಇದು ತೋಪು, ಅದು ಹಂಗೆ ತೋಪು. ಯಾರು ಬರಲ್ವಾ ಅಲ್ಲಿ? ಅಲ್ಲಿ ನೋಡ್ಕೊಂಡು ಏನ್ ಕೈ ಕೆಲಸ ಮಾಡ್ಕಂತೀಯ? ಏನಿಲ್ಲ. ಅವಾಗ ಅಲ್ಲ, ಅವಾಗ ಹಂಗ್ ನೋಡ್ತೀಯಲ್ಲ, ನಿಂಗೆ ಟೆನ್ಷನ್ ಆಗಲ್ವಾ ಜಾಸ್ತಿ? ಇದು ಬಾಯಿ ಬಿಡ್ಕೊಂತೀನಿ. ಯಾಕೆ? ಮತ್ತೆ ಇದಾದಲ್ಲ, ಏನೋ ಒಂಥರ ಆದಾಗ ಬಾಯಿ ಬಿಡ್ಕೊಂತೀನಿ. ಏನಂತ? ಅಂತ. ಏನ್ ಕಾತರ ಮಾಡ್ಕೊಳದ್ ನೀನು? ಅಲ್ಲ, ಅದ್ರಾಗ ಒಂದ್ ಗಂಟೆ ಇರ್ತಾರಲ್ಲ, ನಾನು ಹಂಗ ಒಬ್ನೇ ಹೋಗ್ತೀವಿ ಒಟ್ಟಂಗ್ ನೋಡಕ್ಕೆ? ಯಾರನ್ನ ಕರ್ಕೊಂಡು ಹೋಗಲ್ಲ? ಇಷ್ಟೊತ್ತಾಗ ನೋಡ್ತಿಲ್ಲ ಮನೆಗೆ ಯಾರು ನೋಡಲ್ಲ, ಬೈಯಲ್ವಾ? ಇದು ಪೂರ್ತಿ ಇದು ತಲೆಮಟ್ಟೆ ಮರ ಇಟ್ಕೊಂತೀನಿ. ತಲೆಮಟ್ಟೆ ಮರಿಕೊಂಡು ಬೆಸಿದ್ ಗುಬ್ರ ಹಾಕೊಂಡ್ಬಿಡ್ತೀಯ? ಈಗ ಟೆನ್ಷನ್ ಆಗ್ಬಿಟ್ರೆ ಏನ್ ಮಾಡ್ತೀಯ? ನೀನು ಮೊಬೈಲಾಗ ಅವೆಲ್ಲ ನೋಡೋದ್ ಬಿಟ್ಟು ರಿಯಲ್ ಆಗಿ ನೋಡು. ಅದಿದು ಇದು ಆಂಧ್ರ ಪ್ರದೇಶ 4 ಜನ ಡಮಾರ್. ಮದ್ವೆ ಆಗೈತಲ್ಲಪ್ಪ ನಿಂಗೆ? ಇದು ಚಾಪೆ. ಏನ್ ಚಾಪೆ? ಆಚೆ ಕಡೆ ಒಪ್ಪಾರು. ಯಾಕೆ? ಮಕ್ಕಳು ಮದುವೆಗೆ ಬಂದವು. ಮಕ್ಕಳು ಮದುವೆಗೆ ಬಂದ್ರೆ ಅದಕ್ಕೆ ಏನ್ ಸಂಬಂಧ? ಮನೆ ಕಟ್ಸು. ಆಮೇಲೆ ಇದು ಫಿಲಂ ಕೂಲಿ ಮಾಡಿ ತಂದು ಹಾಕು. ನೀನ್ ಎಲ್ಲ ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ. ಯಾಕೆ? ಮನೆ. ಏನ್ ಮನೆ? ಊಟ, ನಿದ್ದೆ, ಮನೆ, ಊಟ, ನಿದ್ದೆ ಅಷ್ಟೇ. ಫೈನಾನ್ಸ್ ಬಿಟ್ಟಿದ್ಯಲ್ಲ, ದುಡ್ಡಾಗ ಮನೆ ಕಟ್ಸು. ಸಂಘ, ಚಿಕನ್ನು, ಮಟನ್ನು, ಚೀಟಿ, ನಾವೆಲ್ಲ ದೇವಸ್ಥಾನ, ಮಕ್ಕಳು ಫೀಸು. ಅಷ್ಟೇ. ಅಲ್ಲ, ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ಯೇನೋ? ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡ್ಬಿಡ್ತೀಯ?
ಫೈನಾನ್ಸ್ ಬಿಟ್ರೆ ಅದ್ ಹೇಳಿದ್ರೆ ಹ್ಮ್ ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ ಯಾಕೆ ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ ಹ್ಮ್ ಅದನ್ನ ಕಲ್ಮೇಲೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗ್ಲಿಲ್ಲ ನಂಗೆ ಕರೆಕ್ಟಾಗಿ ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಹ್ಮ್ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ ಹೋಗಿದ್ದೆ, ಅದ್ರಾಗ ಲಾಸ್ ಆಗಿರಂಗ ಐತಲ್ವಾ? ನೋಡ್ ನೀವ್ ಅದ್ರಾಗೆಲ್ಲ ಓಡಾಡಂಗಿದ್ರೆ ಕಣಕ್ಕ. ಹಂಗ ನೀನು ಎಲ್ಲ ನನ್ನಂಗೇನೆ ಹ್ಮ್ ಮನೆಗಿರೋ ದುಡ್ಡು ಒಡವೆನೋ ತಗೊಂಡ ಗಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲಾರು ದುಡಿತಾರ ನಾನು ದುಡ್ದು ಬಿಡೋಣ ಅಂತ. ಒಡವೆ ಕೆಮ್ಮಣ್ಣಿಕ್ಕವ್ರೆ ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಹಾಕ್ಯವ್ರೆ, ಮುಂದಗಡಿಕೆ ಮುಗ್ಗಿ ಹತ್ತಿ ಹಾಕ್ಯವ್ರಿ. ಅದೇ ಮಂತಕ್ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ ಕೇಳ್ಕೊಟ್ಟಿದ್ದೆ? ನಮ್ಮನ್ ಕೇಳ್ಕೊಟ್ಟಿದ್ದ? ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡ್ದು ಮನೆ ತಾವ ಕುತ್ಕೊಂಡ್ ಕುಡ್ದು ಮತ್ತೆ ಗಂಡ ಹೆಂಡತಿ ಉಯ್ದಾಟ ತಂದಿಕ್ಕಿದ್ರ ಅಂತ. ಹಂಗ ಅಜ್ಗಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ಕುಡ್ದು ಬರೋರು. ನೀನ್ ದುಡ್ಡು ಕೊಟ್ಟವ್ರ ನಾಳ್ ಮಾಡಿದ್ಯಾ? ನೆನೆ ದಿನ ಒಂದು ಅಮ್ಮ ಬೈತು ಎಲ್ಲಿ ಅದು ಉಂಟು. ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ, ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ, ಕುಡಿದ್ ಬಿದ್ದವನ್ ನೋಡ ಒಂದು ಕಿತ್ಕೊಂಡ್ ಹೋಗು ಅಂತ. ಅವಾಗ ಏನಂತ ನೀನು? ಬಿಡವ ಆಯ್ತು ತೆರಿಗೆ ಗೊತ್ತೀನಿ, ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಾಗ ಆಗ್ಬಿಡೈತಲ್ವ? ತೊಳೆದ್ಬಿಟ್ಟು ಬರೋಣ ಅನ್ನೋ ಚಟ್ಲಿ ತೊಳ್ದಾನ ಅನ್ನಂಗ ಹಾಕಿ. ಈಗ ಒಟ್ಟು ಎಷ್ಟು ತಣ್ಣ ನಿಂದು? ನಿದ್ದೆನೆ ಬರಲ್ಲ, ಅಚ್ಚುಕಟ್ಟಾಗಿ ಇಷ್ಟ ಮನೆ ಕಣಿ ಬರ್ತದೆ. ಅವಾಗ ಒಂದ ಮಾಡಂಗ ಆಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಯಾರೋ ಒಂದಿಬ್ರು ಮೂವರು ಕೊಡ್ತಾರೆ, ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದೋ ಕಾರ್ ತಗೊಂಬಂದಂತಲ್ಲ ನಮ್ಮ ಹೊಸದು? ಬರೀ 40,000 35,000 ಸಿಗೋದು ಅಂತ, ಅದನ್ನ 62,000 ಯಾರೋ ಹಾಕಿವ್ರು. ಅಯ್ಯೋ, ಅದ್ರಾಗೂ ಟೋಪಿನ? ಟೋಪಿ ಆಮೇಲೆ ಎಲ್ಲ ರಿಪೇರಿ ಐತಿ. ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ. ಗಾಜು ಹಾಕತ್ತವೆಲ್ಲ ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರನ್ನ ಕೊಡ್ಸಿದ್ದು? ಯಾರೋ ನಮ್ಮೂರ್ ಕೊಡ್ಸಿರಿ. ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ರೂಪಾಯಿ ಬಣ್ಣ. ಆಮೇಲೆ ಇಂಜಿನ್ ಸ್ವಲ್ಪ ಕೆಲ್ಸ ಐತಿ ಅಂತ, ಸೌಂಡ್ ಇದು ಇದ್ರಾಗೆ ಟ್ರೈನಾಗ ಹೊಗೆ ಬಂದಂಗ ಗೊತ್ತೈತಿ. ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್. ಆಮೇಲೆ ಈಗ ಎಂತದು ಸೀಟ್ಗಳಿಗೆ ಇದನ್ನ ಹಾಕ್ಬೇಕು, ಕವರು. ಎಂತದು ಐತಿ ಅಂತ, ಇನ್ನು ಆಯಲ್ ಚೇಂಜ್ ಮಾಡಿಸ್ಬೇಕು ಅಂತ. ಒಟ್ನಾಗ ಇನ್ನೊಂದ್ 50,000 ಖರ್ಚಾಯ್ತಾ? 30,000 ಐತಿ. ಟೋಟಲ್ 30,000 ಖರ್ಚಾಯ್ತಾ? 30 ಒಂದ್ 60 ಎಲ್ಲ ಒಂದ್ ಲಕ್ಷ ಹತ್ರ ಆಗೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹೆಗ್ಗೇರಿಗೆ. ಹಂಗಂತ ಹೇಳಿ ತಂದು ನಿಲ್ಸವ್ರು. ಏನ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕಂತಿದ್ಯಾ ನೀನು? ಏನ್ ಮಾಡೋದು? ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಆಯ್ತು, ಏನ್ ಹೊಸತೆ ತಗೊಂಬೋದಾಯ್ತು, ಅದೇ 1 ಲಕ್ಷ ಕಟ್ಟಿ. ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಕಲ್ತ್ಕೊಂಡ ಅಲ್ಲೇ ಮುಟ್ಟೆ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ? ನಾನು ಏನ್ಕೋ ಅಂತ ಮಾಡ್ದೆ, ನೀನ್ ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯ್ತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿದ್ಬಿಟ್ಟೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ.
ಥು, ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಆಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋಗುದು. ಹ ಹ್ಮ್. ಥು. ಹಾ ಅದು ಹೆಂಗೆ ಗೊತ್ತಾಗಲ್ಲ ನಮಗ್ ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವ್ರು ಲಾಸ್ಟಿಗೆ ಬಂದಂತ ಇಸ್ಕೊಂಡಿರೋದು. ಲಾಸ್ಟ್ ಅಂದ್ರೆ ನಿಂತವ ನಂತವ ಎಲ್ಲಾ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡಿರೋದು. ನೋಡಿನ ಮೊದ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವ್ ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವ್ ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟ್ ನಂತವ್ ಇಸ್ಕೊಂಡ್ ಕೊಟ್ಟೋದು. ನಾನು ಹೋಗೋದ್ರ ಅಲ್ಲಿ ನಾನು 101ನೇನು. ನಾನ್ ಏನ್ಕೊ ಅಂತ ಮಾಡ್ದೆ, ಏನ ಇವೆಲ್ಲ ಕೇಳತ್ ನನ್ಗೆ. ಏನ್ ಮಾಡ್ರಿ, ಮೂಡೇ ಹೊಲ್ಟಾಯ್ತು. ನನಗೆ ಮೂಡ್ ಬಂದಿತ್ತು ಗೊತ್ತಾ. ಮೂಡ್ ಬಂದಿದ್ರೆ ನಿಮ್ ಮನೇಲಿ ಎಬ್ಬರ್ಸ್ರಿ. ನಿಮ್ ಮನೇದು ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು? ಬರೀ ಅಂತ ಕಾಳ್ಮುಂಡ್ಯಾರು ಮಾಡೋದೇ ಅಜ್ಜಿಗೆ ಅರಿವೆ ಕಾಟ ಆದ್ರೆ ನನಗ್ ನಾನೇನೋ ನೀ ಬರ್ತೀಯ ಅಂತ ಮಾಡ್ದೆ. ನಾನ್ ಬರೋಕ್ಕೆ ಇವತ್ತಿಗೆಲ್ಲ ಹೊರಡೋಣ ಅಂತ ಹೊರಟಿದ್ದೆ. ಅವ್ನು ಈಗಲೇ ಬಂದಿಲ್ಲ ಅಂತ. ಅಲ್ಲೇ ಅವ್ನು 8 ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? ಅವನ 15ನೇ ತಾರೀಕು ನಾನು ಅಂತ 10ನೇ ತಾರೀಕು ನಾನು ಅಂತ ಹೋದ್ರೆ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಮತ್ತೆ ಕೂಡ ನಾಯಿ ಇಟ್ಟಿಸ್ಕೊಂಬತ್ತಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ, ಉತ್ನ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡದ್ಬಿಡ್ತೈತಿ. ಮತ್ತೆ ದುಡ್ಡು ಕೊಟ್ಟು ನಾಯಿ ಕಡಿಸ್ಕೊಬೇಕ ನೀನು? ನಮ್ದಲ್ಲ, ನಾಯಿ ಕಾಯಕು ಅಂತಾರೆ. ನಮ್ಗ್ ಕಡದ್ಮೇಲೆ ನಾನೇ ಕಾಯಕಪ್ಪ. ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ ಹೇಳಣ್ಣ. ನರಸಿಂಹಣ್ಣ ಏನ್ ಹೇಳ ಏನ್ ಹೇಳಂಗ ಹೇಳಿ? ಏನಣ್ಣ ಹಿಂಗಾದ್ರೆ ಮತ್ತೀಗ ನನ್ಗ್ ಮೂಡ್ ಬಂದಿತ್ತಲ್ಲಣ್ಣ, ಬರ್ತೀಯಾ? ಇದು ಇದು ಹೆಂಗೆ ಅಂದ್ರೆ, ನಿನ್ ಅಜ್ಜಿಗೆ ಅದು ಅದೇನೋ ಹೇಗಲ್ಲ ಹಂಗೆ ನೀನ್ ಹೇಳ್ತಾ ಇರೋದು. ಮಾಡೋದಂತ ಒಕ್ಕರ್ ಹೇಳ್ತಾರ ನೋಡಿ. ಯಾವ ಒಕ್ಕಾರು? ಎಲ್ಲಿರೋದ ಜನಪದ ಗೀತೆ ಅದು ಕೇಳಿ. ಎಲ್ಲಿರೋದ ಅಂಗಡಿ ಬ್ಯಾಂಗಲ್ಸ್ ಅಂಗಡಿ, ಬಳೆ ಅಂಗಡಿ ಎಲ್ಲಿ? ಬೂನಳ್ಳಿ ಅಣ್ಣ, ಇಲ್ಲಿ ಬೂನಳ್ಳಿ ಅಂಗಡಿ ಆಗಿತಿ ಅಕ್ಕ. ನಾವ್ ಹಂಗಲ್ಲ, ಬಡ ತೆನದ ಮನೆಯೊಳಗ. ಹಲೋ 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 ಮಾತಾಡಪ್ಪ. ಹೇಳಿ, ಅದು ಆಸಕ್ತಿ ಹೇಳೋದು ನೋಡಿ. ಇವರು ಒಕ್ಕರ್ ಹೇಳಿದ್ ಕೇಳಿಸ್ತೀನಿ. ನಾನ್ ಯಾತರ ಆತರನೇ ಹೇಳಿದಲ್ವಾ? ಇಲ್ಲ, ನೀವು ಇನ್ನೊಂದ್ಸಲ ಹೇಳಿ ಕೇಳಿಸ್ಕೊಂತೀನಿ. ಇನ್ನೊಂದ್ಸಲ ಹೇಳಿ. ಬಳೆ ತಿನ್ನದ ಮನೆಯೊಳಗ. ಒಕ್ಕರ್ ಕೈ ಕೊಡ್ತೀನಿ ಹೇಳಿರಿ. ಬೇಡ ಬೇಡ ಬೇಡ, ನೀವೇ ಕೇಳಿಸ್ಕೊಬೇಕದು. ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು. ಆಯ್ತು. ಅದು ಇನ್ನೊಂದ್ ಯಾವ್ದು ಗೊತ್ತ? ಯಾವಾಗ್ಲೂ ಎದ್ದೇ ಇರ್ತೀನಿ. ಆಲೆ ಎಷ್ಟು ಟೈಮು? ಆಲೆ 6:30 ಅಂತ ಬಂತಲ್ಲ ಬೆಳಿಗ್ಗೆ. ಅಯ್ಯತ್ತು ನಿನ್ನ, ಇನ್ನೂ ರಾತ್ರಿ 9:15 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲ್ ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲ್ ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ, ಕೈ ಹಾಲ್ ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಇವು ಏನ್ ಒಂದ್ ಕೋಳಿ ಕೊಕ್ರೆ ಯಾತ್ರದ್ದು ಇಲ್ಲ, ಒಂದು ಹಾತ್ ಮರಿ ಐತೆ ಹಾಕ್ಬಿಟ್ರಿ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲಣ್ಣ. ಅದು ನೀವು ಕರೆದ್ರು ಬಿಡಿಲ್ಲ ನಿಮ್ಗೆ ಅಣ್ಣ. ಸರಿ, ನಾಯಿಗೆಲ್ಲ ಪ್ರಪಂಚದಾಗ ಹಾಲ್ ಕರ್ದಿರೋದ್ ನೋಡ್ರಿ ಅಣ್ಣ. ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು.
ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ. ಅದಕ್ಕೆ ನೀನೆನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದ್ರ ನೀನು? ರೇ ಈಗ ಅದೇ ಮಾತು, ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ, ಈ ತರ ಮಾಡಿದ್ರೆ ಇವಾಗ ನೀನ್ ಕಣ್ಣಾಗ ನೋಡಿದ್ಯಾ, ಫೋಟೋ ಹೊಡ್ಕೊಂಡ್ ಬಂದಿದ್ಯಾ ಅಲ್ಲಿ ನಾನು ಹೋಗಿರೋದ? ಏನ್ಗೆ ಇವಾಗ ನಾನು ಎಲ್ಲ ಯಾವ್ದೋ ಕಾಲದಾಗ నేనేನೋ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ಮತ್ತೇನ್ ತಡಿಯಲೇ ತಿಕಾ ದುಮ್ಕೊಂಡು ಒಂದ್ ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ, ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡ್ ನೋಡೋಣ ಒಬ್ನೇ. ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ ಕುಂತ್ರೆ ಎಲ್ಲ ಇದು ಅಡಿಕೆ ತೋಟಕ್ ಪೂರ್ತಿನ ನೀವೆಲ್ಲ ಬೋರಾಗ್ಲಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ದಿನ 500 ಅಡಿಕೆ ಇರುತ್ತೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗಿ ನಾನ್ ನೀರು ಉಯ್ತೀನಿ. ನೀನ್ ಇವತ್ತು ಬಾ ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತೀರ ನೋಡೋಣ. ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಹೋಗ್ತಾರಲ್ಲ ಇವ್ ನಮ್ಮನ್ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬಿರಿ ನನ್ನ ಮಕ್ಳು ಬರೀ ಅಲ್ಲ ಸರ್ ನಿಮ್ಗೇನು ಒಂದ್ಸಲ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ. ಕಣ್ಲ ನೀನ್ ಕಂಡವ್ರ ಮನೆಗೆ ಕಂಡವ್ರ ತಿಂದು ತಿಂದು ಹೊಟ್ಟೆ ಬೆಳೆಸ್ಕೊಂಡಿದ್ಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ ನೀನು ಮುಂದ್ಗಡೆ ತೊಳ್ಕಂತೀನೋ. ಚಾಲೆಂಜ್ ಇದು, 50,000 ಫ್ರೀ. ಬೇಡ ಕಣೋ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಕಟ ಆಡಕ್ ಅದನ್ನೇ ಇವಾಗ ಇಷ್ಟವಾತು ನಮ್ಗೆ ಅವೆಲ್ಲ ಏನಕ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ಹೊಡ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋಗಿ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ. ವಾಂತಿ ಇತಿಹಾಸದಾಗೆಲ್ಲ ಏನು ಕತೆ ಹೇಳ್ತಾ ಇಲ್ರ, ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತೆ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಮ್ಯಾಗಡಿಕೆ ಕತ್ತಿನ ಸಿರ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲ್ಲೇ. ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋದು ನಿಮ್ಮ ಅಲ್ಲೇ ಹೊಡಿತೀನಿ ನನ್ನ ಮಗನೆಲ್ಲ. 10 ಜನ ಕುಡಿಯೋದು ಒಬ್ನೇ ಕುಡಿದ್ ಮಾತಾಡೋದು ನೋಡಿ ನಮ್ಮನ್ನ. ನಮ್ಗೆ ಏನು ಕುಡಿದಾರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ಅಲ್ಲ ಕಣ, ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕೂ ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ, ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ ನಿಮ್ಮಂತಕ್ ಬತ್ತೀನಿ, ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ, ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಅವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ. ನೀನು ಬಂದನ ಏನ್ ಕರ್ಮನಪ್ಪ ಇದು ನಮ್ಮ. ಇದೇನು ಅಂತ ಹೇಳೋಣ ನಾವು, ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವ್ ಜೀವನ ನಮ್ದು? ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನಾಳ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯಾವ. ನೀವು ನಮ್ಮನ್ನಾಳ ಆನೆ ಏಣಿ ಹಾಕೊಂಡತ್ತ ಹೊತ್ತು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರೋ ತೆಗೆದುಕೊಂಡವನಾಗ್ಲಿ. ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ 1 ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧಾಗೆ ನಮ್ ಹೊಲ್ದಾಗೆ 4 ಮರ ಹಾಕಿದೀವಿ. 1 ಕೊತ್ತಂಬರಿ ಮರ, 1 ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ.
ಇವರು ಆ ನಿಂತು ಸಹಾಯ ಮಾತಾಡಿ ಮಾಡಿ ಮನೆ ವೀದಾಟ ತಂದಿಕ್ಕ ನಮ್ಮ ಈ ಕೊತ್ತಂಬರಿ ಸೊಪ್ಪರೆ ಏನ ಕೊತ್ತಂಬರಿ ಸೊಪ್ಪರೆ ಅಣ್ಣ ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಕೊಳ್ಳಿ. ಅಣ್ಣ ಮರ ಚೆನ್ನಾಗ್ ಬೆಳ್ಕೊಂಡೈತೆ ಅಲ್ಲಿ 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ ಕೊತ್ತಂಬರಿದ್ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಕೊತ್ತಂಬರಿದ್ ಮರ ಅಲ್ಲೇ 13 ವರ್ಷದ್ದು ಬೆಳೆ ಅದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು ಹುಚ್ಚ. ಮದ್ವೆ ಎಲ್ಲ ಆಗಿದೆ ಸರ್, ನಮ್ಗುಟ್ಟು ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವು ಮಕ್ಳು ನೋಡ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನರಸಿಂಹಣ್ಣ ಈಗ ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಟೈಟ್ ಇಡಿಯಟ್ ಏನು? ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಕೆದ್ದಾಗಬೇಕು, ಹೊಲ್ದ ಮಾಡಾಗ ತಲೆ ಹೊಡ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಲ್ದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು. ಏನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು, ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಅದೇನ ಗಿರಾಕಿ ನೋಡ್ತೀನಿ. ದಾಸವಾಳದ ಗಿಡದನ್ನ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀವಿ. ಹೊಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ, ನೀವು ನಮಗ್ ಟೈಮ್ ಕೊಡ್ಬೇಕು. ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಏನ್ ಸ್ವಾಮಿ, ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿರಿ. ನಾನು ಒಂದ್ ಸ್ವಲ್ಪ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವ್ರು ಎಟ್ಟಿಂದ ಹೊಡ್ಸಂಗ್ ಕಾಣ್ತಾರ ಇವ್ರು. ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ, ಯಾರು ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ, ಗಬ್ಬು ವಾಸನೆ ಬಿಡ್ತೈತಿ. ಯಾವ ತಲೆ ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು?
ಬಿಟ್ವಪ್ಪ ಏನ್ ನಾಯಿಗೆ ಬಿಡ್ತು ಯಾವಣ್ಣ ಬಿಟ್ಟಿದ್ದು ಕರೆಕ್ಟಾಗಿ ಹಲೋ ಸ್ವಾಮಿ ಒಂದ್ ಒಟ್ಟು ಅನ್ನ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ ಒಂದೇ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ, ಅವಾಗಲೇ ಯಾರಿಗೆ ಕೇಳ್ದಲ್ಲ, ಯಾರಿಗೆ ಕೇಳಿದೆ ಹೇಳು, ಅದಕ್ಕೆ ಹೇಳು ಯಾರು ಯಾ ಕಡೆ ಕೇಳ್ಸೋ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ ಹೇಳು. ಯಾರು ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ ನಮ್ಗೂ ತೆಕ್ಲಿರುತ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಯಾರು ನರಸಿಂಹಣ್ಣ ಅಯ್ಯ ಅವನ ಅಮ್ಮ ನರಸಿಂಹರಾಜ್ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಐತೆ ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬತ್ತೀಯ? ನೀನ್ ಯಾವಾಗ ನಿನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಲಿ ಒಂದ ಮಾಡ್ಬೇಕು ನಾವು. ಒಂದ ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರೆಯೋದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರುನು, ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ, ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೇ ಮನೆಗೆ ಊಟ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಕಣ್ಣು ಹೊಡಿತು ಅನ್ನಂಗೆ ಈ ಮನೆಗೆ ನೀರು ಗೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಒಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನಿನ್ನ ಸುಖ. ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗ್ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಗ್, ಒಂದ್ ವೈರ ಕಿತ್ಬಿಡು, ಇನ್ನೊಂದ್ ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ.